ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ತೋರಿಸ್ತಾ ಇರೋಂಥ ನೆಕ್ ಪ್ಯಾಟರ್ನಲ್ಲಿ ನಾನು ಡೋರಿ ಮತ್ತು ಬಾಲ್ ಚೈನ್ ಆ್ಯಡ್ ಮಾಡಿಬಿಟ್ಟು ಕುಂದನ್ ಕೂಡ ಆ್ಯಡ್ ಮಾಡಿದ್ದೇನೆ. ಅದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ನೆಕ್ ಪ್ಯಾಟರ್ನನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ. ಬಿಗ್ನರ್ಸ್ಗೂ ಈಸಿನೇ ಇದು. ಏನಕ್ಕೆ ಇದರಲ್ಲಿ ಜಾಸ್ತಿ ಲೀಫ್ ಹಾಕೋದೇ ಆಯಿತು, ಅದೇನೂ ತೊಂದರೆ ಇಲ್ಲ. ಅಂದರೆ ಹಾಕುವಂಥ ನಿಮಗೆ ಇನ್ನೂ ಕಲಿತಾ ಇದ್ದೀರಾ, ನಿಮಗೆ ಸ್ವಲ್ಪ ತೊಂದರೆ ಆಗುತ್ತೆ. ಬಟ್ ಒಂದೊಂದೇ ಹೂವು ಹಾಕಿಬಿಟ್ಟು ನಾನು ಸುಮ್ಮನೆ ಕುಂದನ್ ಹಾಕಿ ಅದಕ್ಕೆ ಸ್ವಲ್ಪ ಔಟ್ಲೈನ್ ಕೊಟ್ಟಿದ್ದೇನೆ. ತುಂಬ ಈಸಿ ಇದೆ, ನೀವು ಕೂಡ ಟ್ರೈ ಮಾಡಿ ನೋಡಿ. ಮತ್ತು ಫ್ರೆಂಡ್ಸ್, ಯಾರಾದರೂ ಹೊಸಬ್ರು ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮಗೇನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ, ನಾನು ಉತ್ತರ ಕೊಡ್ತೇನೆ ನಿಮಗೆ. ಮತ್ತು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ ಸರ್ಕಲಲ್ಲಿ ಯಾರಿಗೆ ಆಸಕ್ತಿ ಇದೆ, ಯಾರು ಎಂಬ್ರಾಯ್ಡ್ರಿ ಕಲಿಬೇಕು ಅಂತ ಇದ್ದಾರೆ, ಅವ್ರಿಗೂ ಕೂಡ ಶೇರ್ ಮಾಡಿ. ಫ್ರೆಂಡ್ಸ್, ನಾನು ಹಾಕ್ತಾ ಇರೋಂಥ ಸ್ಟಿಚ್ ಬಂದುಬಿಟ್ಟು 2.5 ನಂಬರಲ್ಲಿ ನೀವು ಟೈಮರನ್ನು ಫಿಕ್ಸ್ ಮಾಡಿಕೊಂಡು ವರ್ಕ್ ಮಾಡಿ. ಅದ್ರ ಪಕ್ಕ ನಾನು ಡೋರಿ ಆ್ಯಡ್ ಮಾಡಿರೋದ್ರಿಂದ 2.5 ನಂಬರಲ್ಲೇ ನಾನು ಇದು ಇಟ್ಕೊಂಡಿರ್ತೀನಿ ಅಂತ ಅಂದ್ಕೊಳ್ಳಿ. ಯಾಕಂದರೆ ಇದು ತುಂಬ ದಿನದ ವೀಡಿಯೋ, ನನಗೆ ಅಪ್ಲೋಡ್ ಮಾಡಲಿಕ್ಕೆ ಟೈಮ್ ಇರಲಿಲ್ಲ ಇದು. ಮತ್ತು ನೀವು ಒಬ್ಬರು ಕೇಳಿದ್ರಿ ಮೆಜರ್ಮೆಂಟು ಹೇಗೆ ಬ್ಲೌಸ್ಗೆ ಮಾರ್ಕ್ ಮಾಡಬೇಕು ಅದು ಕೂಡ ತೋರಿಸಿ ಅಂತ. ನಾನು ಮುಂಚೆ ಒಂದು ವೀಡಿಯೋಲ್ಲಿ ತೋರಿಸಿದ್ದೇನೆ, ನಾನು ಯಾವ ಥರ ನ್ಯೂಸ್ ಪೇಪರಲ್ಲಿ ನೆಕ್ ಪ್ಯಾಟರ್ನನ್ನು ತಯಾರು ಮಾಡ್ಕೊಂಡು ಇಟ್ಕೊಂಡಿರ್ತೇನೆ, ಮತ್ತು ನಾನು ಯಾವ ಥರ ಮಾರ್ಕ್ ಮಾಡ್ತೇನೆ ಎಲ್ಲ ಕೂಡ ಅದರಲ್ಲಿ ತೋರಿಸಿದ್ದೇನೆ. ಅದು ಒಂದ್ಸರಿ ಸರ್ಚ್ ಮಾಡಿ ನೋಡಿ, ನೀವು ಅದರಲ್ಲಿ ಇದೇ ಒಂದು ವೀಡಿಯೋ ಅದ್ರಲ್ಲಿ ನೋಡಿದರೆ ನಿಮಗೆಲ್ಲ ಗೊತ್ತಾಗುತ್ತೆ. ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅದು ಒಂದು ಸರಿ ಸರ್ಚ್ ಮಾಡಿ ನೋಡಿ. ಮತ್ತು ಫ್ರೆಂಡ್ಸ್, ಇದು ಇವಾಗ ನಾನು ಏನು ಡೋರಿ ಅಟ್ಯಾಚ್ ಮಾಡ್ತಾ ಇದ್ದೇನೆ, ಇದು ನೀವು 3.5 ನಂಬರಲ್ಲಿ ನೀವು ಟೈಮರನ್ನು ಇಟ್ಬಿಟ್ಟು ಫಿಕ್ಸ್ ಮಾಡಿಕೊಂಡು ಇದ್ರ ಮೇಲೆ ಫಿಲ್ ಮಾಡಿ. ಈಸಿಲಿ ಇದು ನೀವು ಟೈಮರ್ ಯೂಸ್ ಮಾಡೋದ್ರಿಂದ ತುಂಬಾ ಒಂದು ಅರ್ಧ ಕೆಲಸ ಮುಗ್ದಂಗೆ. ಇದು ಒಬ್ಬೊಬ್ಬರಿಗೆ ಇನ್ನೂ ಟೈಮರ್ ಫಿಕ್ಸ್ ಮಾಡಿದ್ರೂ ಸ್ಟ್ರೇಟಾಗಿ ಲೈನ್ ಹಾಕಲಿಕ್ಕೆ ಬರ್ತಾ ಇಲ್ಲ. ಅದು ಒಬ್ಬರು ಕೇಳಿದ್ರಿ ನೀವು. ಏನಿಲ್ಲ, ಒಂದು ವಾರ 15 ದಿನ ಟ್ರೈ ಮಾಡಿ. ಈಸಿಲಿ ನೀವು ಬೇಸಿಕ್ ಸ್ಟಿಚ್ಚಿಂದ ಹಿಡಿದು ಒಂದು 2 ಮಂತ್ಸಲ್ಲಿ ಈಸಿಲಿ ಕಲಿತೀರಾ. ಅಷ್ಟೊಂದು ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ಮತ್ತು ಇದು ಸ್ವಲ್ಪ ಅಟ್ಯಾಚ್ ಮಾಡುವಾಗ ಡೋರಿ ಆಯಿತು ಅಥವಾ ಬಾಲ್ ಚೈನ್ ಆಯಿತು, ಸ್ವಲ್ಪ ಟೈಟಾಗಿ ಹಿಡ್ಕೊಂಡು ಅಟ್ಯಾಚ್ ಮಾಡಿ. ನೀವು ಕೂಡ ಇದೇ ಶೇಪ್ ಆಯಿತು ಅಥವಾ ಬೇರೆ ಶೇಪಲ್ಲೂ ಆಯಿತು, ಬೀಡ್ಸ್ ಹಾಕೋದಿದ್ರೆ ಬೇರೆ ಶೇಪು ಚೆನ್ನಾಗಿ ಕಾಣಿಸುತ್ತೆ. ಬಟ್ ಅವ್ರ ಕಸ್ಟಮರ್ಗೆ ರೌಂಡ್ ಶೇಪಲ್ಲೇ ಬೇಕಿತ್ತು. ಹಾಗಾಗಿ ನಾನು ಅವರು ಒಂದು ಹ್ಯಾಂಡ್ ವರ್ಕ್ ಪ್ಯಾಟರ್ನ್ ತೋರಿಸಿದ್ರು ನನಗೆ, ಈ ಥರ ಬರಲಿ ಕುಂದನ್ ಹಾಕಿಬಿಟ್ಟು ನನಗೆ ವರ್ಕ್ ಮಾಡಿಕೊಡಿ ಅಂತ. ಹಾಗಾಗಿ ನಾನು ಅದೇ ಥರ ಸ್ವಲ್ಪ ಬರಲಿ ಅಂದ್ಬಿಟ್ಟು ಸೇಮ್ ಸ್ವಲ್ಪ ಹೆಚ್ಚು ಕಡಿಮೆ ಈ ಥರ ಹಾಕಿ ಕೊಟ್ಟೆ ನಾನು ಅವ್ರಿಗೆ. ಮತ್ತು ಇದ್ರ ಮೇಲೆ ಇವಾಗ ನೀವು ಗೋಲ್ಡನ್ ಝರಿನೂ ಹಾಕ್ಬೋದು, ಅಥವಾ ಸ್ಯಾರಿ ಕಾಂಬಿನೇಷನಲ್ಲಿ ಯಾವ ಕಲರ್ ಇದೆ ಅದು ನೋಡಿಕೊಂಡು ಹಾಕ್ಬೋದು. ಇದು ನೀವು ನೀರಿಂದನೇ ವರ್ಕ್ ಮಾಡಬೇಕು, ಅಂದರೆ ಇದು ಟೈಮರ್ ಫಿಕ್ಸ್ ಮಾಡಿ ವರ್ಕ್ ಮಾಡಲಿಕ್ಕೆ ಬರಲ್ಲ. ಮತ್ತು ಫ್ರೆಂಡ್ಸ್, ನಾನು ಹೂವು ಹಾಕಿರೋದು ಒಂದು ಹೂವು ಹಾಕಿ 1.5 ಇಂಚನ್ನು ಗ್ಯಾಪ್ ಬಿಟ್ಟಿದ್ದೇನೆ. 1.5 ಇಂಚ್ ಏನು ಗ್ಯಾಪ್ ಬಿಟ್ಟಿದ್ದೀನಲ್ವ, ಅದರೊಳಗಡೆ ನಾನು ಕುಂದನನ್ನು ಅಟ್ಯಾಚ್ ಮಾಡಿದ್ದೇನೆ ಫ್ರೆಂಡ್ಸ್. ಮತ್ತು ಇವಾಗ ನೋಡಿ, ನಾನು ಏನು ಡೋರಿ ಅಟ್ಯಾಚ್ ಮಾಡ್ತಾಯಿದ್ದೀನಿ, ಬಾಲ್ ಚೈನ್ ಅಟ್ಯಾಚ್ ಮಾಡ್ತಾಯಿದ್ದೇನೆ. ಇದು ಸ್ವಲ್ಪ ಡೋರಿ ಹಾಕಿರ್ತೀವಲ್ಲ ಪಕ್ಕದಲ್ಲಿ, ಆ ಡೋರಿ ಮೇಲೆ ನೀಡಲ್ ಬರಬಾರ್ದು. ಆ ಥರ ನೋಡಿಕೊಂಡು ವರ್ಕ್ ಮಾಡಬೇಕು ನೀವು. ಏನಕ್ಕೆ ಅದು ಡೋರಿ ಮೇಲೆ ನೀಡಲ್ ಬಂದಾಗ ಸ್ವಲ್ಪ ನಿಮಗೆ ಹಚ್ಚಲಿಕ್ಕೆ, ಅದು ಅಟ್ಯಾಚ್ ಮಾಡಲಿಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಆ ಚೈನನ್ನು ಸ್ವಲ್ಪ ಸರಿಸ್ತಾ ಟೈಟಾಗಿ ಹಿಡ್ಕೊಂಡು 1.5ನಲ್ಲಿ ನೀವು ಟೈಮರನ್ನು ಫಿಕ್ಸ್ ಮಾಡಿರ್ತೀರಾ, ಅದೇ 1.5 ಸ್ಟಿಚ್ ಅದ್ರ ಮೇಲೇ ಬೀಳಬೇಕು. ಆ ಥರ ನೀವು ಡೋರಿನ ಬಾಲ್ ಚೈನ ಕರೆಕ್ಟಾಗಿ ಟೈಟಾಗಿ ಹಿಡ್ಕೋಬೇಕು. ಲೂಸಾಗಿ ಹಿಡ್ಕೊಂಡು ನೀವು ಹಾಕಲಿಕ್ಕೆ ಹೋದರೆ ಅದು ಹೆಚ್ಚು ಕಡಿಮೆ ಆಗಿ ಅಥವಾ ಬಾಲ್ ಚೈನ್ ಕಟ್ಟಾಗುತ್ತೆ, ಅಥವಾ ನೀಡಲ್ ಏನಿದೆ ಅಲ್ವಾ ಅದು ಡೋರಿ ಮೇಲೆ ಹೋಗುತ್ತೆ. ಹಾಗಾಗಿ ಸ್ವಲ್ಪ ಇದು ಅಟ್ಯಾಚ್ ಮಾಡುವಾಗ ನಿಧಾನವಾಗಿ ಅಟ್ಯಾಚ್ ಮಾಡಿ, ಕಲಿಯೋವರೆಗೂ, ಸ್ವಲ್ಪ ಬ್ಯಾಲೆನ್ಸ್ ಸಿಗೋವರೆಗೂ. ನಿಮಗೆ ಇಲ್ಲಪ್ಪ ಇಲ್ಲಿವರೆಗೂ ನಮ್ಗೆ ಬ್ಯಾಲೆನ್ಸ್ ಸಿಕ್ಕಿದೆ, ನಾವು ಇದು ಡೋರಿ ಆಯಿತು, ಸ್ಟೋನ್ ಚೈನ್ ಆಯಿತು, ಮತ್ತು ಇದು ಸ್ಟ್ರೇಟಾಗಿ ಝರಿಯನ್ನು ಹಾಕೋದೇ ಆಯಿತು, ಟೈಮರಿಂದ ಇಲ್ಲಿವರೆಗೂ ಕಲ್ತಿದ್ದೀನಿ ಅಂದರೆ ಏನೂ ತೊಂದರೆ ಇಲ್ಲ. ಅದ್ರ ಮೇಲೆ ನಿಮಗೆ ಸ್ವಲ್ಪ ಏನು ಕಷ್ಟದ ಕೆಲಸ ಇರುತ್ತೆ, ಒಂದು ಹೂವು ಹಾಕೋದೇ ಆಯಿತು, ಲೀಫ್ ಹಾಕೋದೇ ಆಯಿತು, ಯಾವುದೇ ಥರದ್ದು ಪೆಟಲ್ಸ್ ಹಾಕೋದೇ ಆಯಿತು, ಅದೇ ಒಂದು ಸ್ವಲ್ಪ ತೊಂದರೆ ಆಗುತ್ತೆ ನಿಮಗೆ. ಬಿಟ್ಟರೆ ಎಲ್ಲ ಇದು ಟೈಮರಿಂದ ಒಂದು 90% ನೀವು ಕೆಲಸ ಮಾಡ್ಬೋದು. ಮತ್ತು ನೀವು ಈಸಿಲಿ ಇದು ಎಂಬ್ರಾಯ್ಡ್ರಿಯನ್ನು ಒಂದು ಮಂತಲ್ಲಿ ಕಲಿಬಹುದು. ಮನ್ಸು ಮಾಡಿದರೆ ನೀವು 1 ಮಂತಲ್ಲೇ ಕಲಿತೀರಾ. ಅದೇ ಸ್ವಲ್ಪ ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಫ್ರೇಮ್ ಬ್ಯಾಲೆನ್ಸ್ ಮಾಡೋದೇ ಆಯಿತು, ಪ್ರತಿಯೊಂದೂ ಚಿಕ್ಕದ್ರಲ್ಲಿ ಏನು ತುಂಬ ಚಿಕ್ಕದಾಗಿರೋಂಥ ಟಿಪ್ಸ್ ಏನಿರುತ್ತೆ ನಿಮಗೆ, ಅದು ತುಂಬ ಯೂಸ್ಫುಲ್ ಇರುತ್ತೆ. ಮಿಸ್ ಮಾಡಲಿಕ್ಕೆ ಹೋಗಬೇಡಿ.
ಮತ್ತು ನಾನು ಹೇಳುವಾಗ ನಾನು ಸುಮ್ಮನೆ ಅದ್ರ ಬಗ್ಗೆನೇ ಹೇಳ್ತಾ ಇರ್ತೀನಿ ಹೊರತು ಸುಮ್ಮನೆ ಏನೂ ಹೇಳಲ್ಲ. ಅಂದರೆ ಅದ್ರ ಬಗ್ಗೆ ಮಾಹಿತಿ ನಿಮಗೆ ಕೊಡ್ತಾ ಇರ್ತೇನೆ. ಮಿಸ್ ಮಾಡದೆ ನೋಡಿ, ನಿಮಗೆ ಯೂಸ್ ಆಗುತ್ತೆ. ಮತ್ತು ನೋಡಿ ಫ್ರೆಂಡ್ಸ್, ಇವಾಗ ಏನು ನಾನು ಹೂವು ಹಾಕ್ತಾಯಿದ್ದೀನಿ, ಇದು ತುಂಬಾ ಸಿಂಪಲ್ ಇದೆ. 0 ನಂಬರಿಂದ ನೀವು 4-4.5ವರೆಗೂ ಈ ಥರ ಬಂದರೆ ನಿಮಗೆ ಈ ಪೆಟಲ್ಸ್ ತಯಾರಾಗುತ್ತೆ. ಎಲ್ಲ ಕಡೆ ಒಂದು ಇವಾಗ ನಾನು ಹಾಕಿರೋಂಥ 6 ಪೆಟಲ್ಸ್ ಇದರಲ್ಲಿ ಹಾಕಿರೋಂಥದ್ದು. 6 ಪೆಟಲ್ಸ್ಗೆ ಒಂದು ತುಂಬಾ ಒಂದು ಯುನೀಕ್ ಆಗಿರೋಂಥ ನಾನು ಇದು ರೌಂಡ್ ಸ್ಕೇಲ್ ನಾನು ಯೂಸ್ ಮಾಡ್ತೀನಲ್ವ, ಅದರಲ್ಲಿ 2ನೇ ನಂಬರಲ್ಲಿ ಏನು ಹೂವು ಸರ್ಕಲ್ ಇದೆ ಅಲ್ವಾ, ಆ ಸೈಜಲ್ಲಿ ನಾನು ಈ ಪ್ಯಾಟರ್ನ ತಯಾರಿಸ್ತಾ ಇರೋದು. ಅಂದರೆ ಅದೇ ಸೈಜಲ್ಲಿ ನಾನು ಈ ಹೂವು ಬರಲಿ ಅಂತ ನಾನು ಮಾರ್ಕ್ ಮಾಡ್ಕೊಂಡಿರೋದು. ಮತ್ತು ನಿಮ್ಗೆ ಇನ್ನೊಂದು ಏನು ಗೊತ್ತಾ, ಇದು ಪೆಟಲ್ಸ್ ಹಾಕುವಾಗ ನೀವು 0ಇಂದ ಸ್ಟಾರ್ಟ್ ಮಾಡ್ತಾ ನಿಮ್ಮ ನೀಯನ್ನು ಸರಿಸ್ತಾ ಹೋದರೆ 0ಇಂದ 4 ನಂಬರ್ಗೆ ಬಂದುಬಿಟ್ಟು ಮತ್ತೆ ನಿಧಾನವಾಗಿ 0ಗೆ ಬರಬೇಕು. ಆವಾಗ ಏನಾಗುತ್ತೆ, ಈ ಥರ ಹೂವು ನಿಮಗೆ ತಯಾರಾಗುತ್ತೆ. ಮತ್ತು ಇದು ಕೂಡ ಅಷ್ಟೇ, 0ಇಂದ ನೀವು 2.5-3 ನಂಬರ್ಗೆ ಬಂದರೆ ಈ ಥರ ಸ್ಟಿಚ್ ಹಾಕಬೇಕು. ಸಿಂಪಲ್ ಇದೆ. ಇದು ಕೂಡ ನೀವು ಬಿಗ್ನರ್ಸ್ ಆದರೆ ಈಸಿಲಿ ಇಲ್ಲಿವರೆಗೂ ಕಲ್ತಿರ್ತೀರ ಇದು ಹಾಕೋದನ್ನು. ನಾನು ಇಷ್ಟೇ ವರ್ಕ್ ಮಾಡಿರೋದು ನೋಡಿ, ಇದರಲ್ಲಿ ಜಾಸ್ತಿ ಏನು ಕೆಲಸ ಇಲ್ಲ. ಅಂದರೆ ಒಂದು ಹೂವು ಹಾಕೋದು, ಸ್ವಲ್ಪ ಔಟ್ಲೈನ್ ಥರ ಇದು ಗೋಲ್ಡ್ ಕಲರಿಂದ ಕೊಟ್ಬಿಟ್ಟು ಮತ್ತು ಅದೇ ನೀಲಿ ಕಲರಿಂದ ಮಧ್ಯದಲ್ಲಿ ಒಂದು ಸ್ಮಾಲ್ ಆಗಿರೋಂಥ ಪೆಟಲ್ಸ್ ಮಾಡಿ ಅದರ ಅಕ್ಕಪಕ್ಕ ಕುಂದನ್ನು ಅಟ್ಯಾಚ್ ಮಾಡ್ತೇನೆ. ಅದೇ ಈ ಹೂವು ಹಾಕಬೇಕು ಅಂದರೆ ನೀವು 0 ನಂಬರಿಂದ 4 ನಂಬರ್ಗೆ ಬಂದುಬಿಟ್ಟು ಮತ್ತು 4ರಿಂದ 0ಗೆ ಬರಬೇಕು. ನಿಮ್ಮ ಬ್ಯಾಲೆನ್ಸ್ ನೀವೇ ಕಾಲಿಂದನೇ ಪ್ರೆಸ್ ಮಾಡ್ತಾ ನೀಯನ್ನು ಸರಿಸ್ತಾ ಹೋಗಬೇಕು. ಅಂದರೆ ಫುಲ್ 0ಇಂದ 4 ನಂಬರ್ವರೆಗೂ ಬಂದುಬಿಟ್ಟು ನಿಧಾನವಾಗಿ ಬಿಡ್ತಾ ಬಂದರೆ ನೀಯನ್ನು, ಆವಾಗ ಹೂವು ಹಾಕ್ಬೋದು ನೀವು, ತೊಂದರೆ ಏನಿಲ್ಲ, ಈಸಿಲಿ ನೀವು ಹಾಕ್ಬೋದು. ಮತ್ತು ನಿಮಗೋಸ್ಕರನೇ ಅಂತ ನಾನು ಒಂದು 4ರಿಂದ 5 ಫ್ಲವರನ್ನು ನಿಮಗೆ ಒಂದೊಂದಾಗೆ ತೋರಿಸ್ತೇನೆ. ನೀವು ಟ್ರೈ ಮಾಡಿ, ಈಸಿ ಇದೆ ಇದು ಹೂವು ಹಾಕೋದು. ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ನೀವು ಹೂವು ಹಾಕೋದನ್ನು ಕಲಿತ್ರೆ, ಲೀಫ್ ಹಾಕೋದನ್ನು ಕಲಿತ್ರೆ ಆಯಿತು, ನೀವು ಎಂಬ್ರಾಯ್ಡ್ರಿ ಕಲ್ತಂಗೆ. ಮತ್ತು ನೋಡಿ, ಇವಾಗ ನಾನು ಸುಮ್ಮನೆ 0 ನಂಬರಿಂದ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ಬಂದುಬಿಟ್ಟು ಒಂದು ಅರ್ಧ ಇಂಚ್ ಇದೆ ಅಂತ ಅಂದ್ಕೊಳ್ಳಿ. ಅಷ್ಟು ಉದ್ದ ಬಂದುಬಿಟ್ಟು 0ಇಂದ ಬರ್ತಾ 4-4.5ವರೆಗೂ ಈ ಥರ ಬಂದುಬಿಟ್ಟು ಮತ್ತೆ ನಿಧಾನವಾಗಿ ವಾಪಸ್ ಹೋಗಬೇಕು. ಆ ಥರ ಹೋದರೆ ಒಂದರ ಮಧ್ಯದಲ್ಲಿ ಹಾಕಿರೋಂಥ ಪೆಟಲ್ಸ್ ತಯಾರಾಗುತ್ತೆ. ಮತ್ತು ಫ್ಯಾಬ್ರಿಕ್ ಗ್ಲೂ ತೊಗೊಂಡ್ಬಿಟ್ಟು ನೀವು ಈ ಥರ ಕುಂದನ್ನು ಅಟ್ಯಾಚ್ ಮಾಡಿದರೆ ಸ್ವಲ್ಪ ಒಣಗೋವರೆಗೂ ಒಂದು 5ರಿಂದ 10 ನಿಮಿಷ ಬಿಟ್ಬಿಟ್ಟು ನೀವು ಫುಲ್ಲು ಇದಕ್ಕೆ ಔಟ್ಲೈನ್ ಕೊಟ್ಟರೆ ಸಾಕು. ಇದರಲ್ಲಿ ಕುಂದನ್ ಬಳಸಿರೋದ್ರಿಂದ ಮತ್ತು ಔಟ್ಲೈನರ್ ಬಳಸಿರೋದ್ರಿಂದ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಪ್ಯಾಟ್ರನ್. ಮತ್ತು ಅವರು ಕೂಡ ನನಗೆ ಹ್ಯಾಂಡ್ ವರ್ಕಲ್ಲಿ ತೋರಿಸಿದ್ರು, ಇದೇ ಥರ ಇತ್ತು ಅದು. ಆದರೆ ಅವರು ಜರ್ದೋಸಿ ಆ್ಯಡ್ ಮಾಡಿದರು ಮತ್ತು ಔಟ್ಲೈನರೇ ಆ್ಯಡ್ ಮಾಡಿದ್ರು ಅವರು. ಮತ್ತು ನನಗೆ ಈ ಶೇಪಲ್ಲಿ ಇವಾಗ ನಾನು ಏನು ಕುಂದನ್ ಹಾಕ್ತಾಯಿದ್ದೀನಿ ಆ ಶೇಪಲ್ಲಿ ಔಟ್ಲೈನರ್ ಸಿಕ್ಕಿಲ್ಲ, ಹಾಗಾಗಿ ನಾನು ಕುಂದನನ್ನು ಬಳಸ್ತಾ ಇರೋದು. ಮತ್ತು ಫ್ರೆಂಡ್ಸ್, ಇದು ಒಬ್ಬೊಬ್ಬರಿಗೆ ಡೌಟ್ ಇರುತ್ತೆ, ಬಿದ್ದೋಗುತ್ತೆ, ಸುಮ್ಮನೆ ಹಾಕ್ಸಿ ವೇಸ್ಟ್ ಅಂತ. ಆ ಥರ ಏನಿಲ್ಲ. ನೀವೇನಕ್ಕೆ ಅಂದರೆ ಜಾಸ್ತಿ ವರ್ಕ್ ಮಾಡಿರೋದು ಬ್ಲೌಸ್ ಯಾರೂ ವಾಶ್ ಮಾಡಲ್ಲ, ಮತ್ತು ವಾಶ್ ಮಾಡಿದರೂ ಕೂಡ ಅಷ್ಟು ಈಸಿಲಿ ಅದು ಬೀಳಲ್ಲ. ಆ ಫ್ಯಾಬ್ರಿಕ್ ಗ್ಲೂ ಇದೆ ಅಲ್ವಾ, ಸರಿಯಾಗಿ ಕುತ್ಕೊಂಡಿರುತ್ತೆ, ಅದಕ್ಕೇನು ಬೀಳೋದೇ ಆಯಿತು ಆ ಥರ ಏನು ಸಮಸ್ಯೆ ಆಗಲ್ಲ. ಮತ್ತು ಅದ್ರ ಪಕ್ಕನೇ ನಾವು ಔಟ್ಲೈನ್ ಕೊಟ್ಟಿರ್ತೀವಲ್ಲ, ಅದು ಏನೂ ಆಗಲ್ಲ, ಅಷ್ಟು ಈಸಿಲಿ ಬೀಳಲ್ಲ. ಅಷ್ಟೊಂದು ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ಇನ್ನೊಂದು ಕುಂದನ್ ಆಯಿತು, ಬೀಡ್ಸ್ ಆಯಿತು ಆ್ಯಡ್ ಮಾಡಿದಾಗ ಮತ್ತು ಒಂದು ಸ್ವಲ್ಪ ತುಂಬಾ ಯುನೀಕಾಗಿ ಚೆನ್ನಾಗಿ ಕಾಣಿಸುತ್ತೆ. ಏನಿಲ್ಲ, ಸಿಂಪಲ್ಲಾಗಿ ನಾನು ಇವಾಗ ನೋಡಿ 0 ನಂಬರಲ್ಲೇ ನಾನು ಬ್ಯಾಲೆನ್ಸ್ ಮಾಡ್ತಾ, ಫ್ರೇಮನ್ನು ಬ್ಯಾಲೆನ್ಸ್ ಮಾಡ್ತಾ ಈ ಸ್ಟಿಚ್ಚನ್ನು ಹಾಕ್ತಾ ಇರೋದು. ಅಂದರೆ ಪ್ರೆಸ್ ಮಾಡ್ತಾಯಿದ್ದೀನಿ, ನೀಯಿಂದ ಏನು ವರ್ಕ್ ಮಾಡ್ತಾಯಿಲ್ಲ, ಕಾಲಿಂದ ನಾವು ಪ್ರೆಸ್ ಮಾಡಿದರೆ ಈಸಿಲಿ 0 ಸ್ಟಿಚ್ ಬೀಳ್ತಾ ಇರುತ್ತೆ. ಸ್ವಲ್ಪ ಫ್ರೇಮನ್ನು ಬ್ಯಾಲೆನ್ಸ್ ಮಾಡಬೇಕು, ಅಂದರೆ ಅದರ ಅಕ್ಕಪಕ್ಕನೇ ಬರಬೇಕು ಅಂತ. ಮತ್ತು ನಿಧಾನವಾಗಿ ಅದರ ಅಕ್ಕಪಕ್ಕ ಅದ್ರ ಕುಂದನ್ ಮೇಲೆ ನೀಡಲ್ ಬರಬಾರ್ದು, ಆ ಥರ ನೋಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಿ. ಕುಂದನ್ ಮೇಲೆ ಏನಾದರೂ ನೀಡಲ್ ಬಂದರೆ ಸುಮ್ಮನೆ ತೊಂದರೆ ಆಗುತ್ತೆ, ನೀಡಲ್ ಕಟ್ಟಾಗೋದೇ ಆಯಿತು, ಶಟಲ್ ಪ್ರಾಬ್ಲಮೇ ಆಯಿತು, ಈ ಥರ ಆಗುತ್ತೆ. ಮತ್ತು ಎಲ್ಲೆಲ್ಲಿ ಜಾಗ ಗ್ಯಾಪ್ ಇದೆ ಅಲ್ಲಿ ಒಂಥರ ಚುಕ್ಕೆ ಥರನೇ ಆಯಿತು, ಅಥವಾ ಈ ಥರ ರೌಂಡ್ ಸರ್ಕಲ್ ಹಾಕಿ ಅದರಲ್ಲಿ ನಾನು ಇವಾಗ ಹೂವದಲ್ಲಿ ಮಧ್ಯದಲ್ಲಿ ಏನು ಔಟ್ಲೈನರ್ ಹಾಕಿದ್ದೀನಲ್ವ, ಆ ಸರ್ಕಲಲ್ಲಿ ನಾನು ಔಟ್ಲೈನರ್ನ ಹಾಕ್ತೇನೆ. ಆವಾಗ ಒಂಥರ ಏನಾಗುತ್ತೆ, ಫುಲ್ ಕುಂದನ್ ಬೀಡ್ಸ್ ಇರೋದ್ರಿಂದ ಒಂಥರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ.
ಮತ್ತು ಫ್ರೆಂಡ್ಸ್, ನೀವು ಈ ಥರ ಬ್ಲೌಸ್ ವರ್ಕ್ ಮಾಡಿದಾಗ ಬೀಡ್ಸ್ ಹಾಕಿ ಎಲ್ಲ ಬೀಡ್ಸು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಅದೆಲ್ಲ ಹಾಕಿ ನೀವು ವರ್ಕ್ ಮಾಡಿದಾಗ ಮಿನಿಮಮ್ ಒಂದು 3,000 ರೂಪಾಯಿವರೆಗೂ ತೊಗೋಬೇಕು. ಕಡಿಮೆ ತೊಗೊಳಕ್ಕೆ ಹೋಗಬೇಡಿ. ಏನಕ್ಕೆ ಇದರಲ್ಲಿ ಕೆಲಸ ಕಡಿಮೆ ಇದ್ರೂ ಬೀಡ್ಸ್ ಏನು ನಾವು ಹಾಕಿರ್ತೀವಲ್ವ, ಔಟ್ಲೈನರೇ ಆಯಿತು ಅಥವಾ ಬ್ಯಾಕ್ ಸೈಡಲ್ಲಿ ಬೆನ್ನಲ್ಲಿ ಹಾಕಿರೋಂಥ ಬೀಡ್ಸೇ ಆಯಿತು, ಅದು ಸ್ವಲ್ಪ ಸ್ಟಿಚ್ ಆದಮೇಲೆ ನಾವು ಏನು ಹಾಕ್ತೀವಿ ಅದಕ್ಕೂ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೂಜಿಯಿಂದ ಏನು ನಾವು ಪೋಣಿಸಿ ಹಾಕ್ತಿರ್ತೀವಿ ಅದು ಟೈಮ್ ಹಿಡಿಯುತ್ತೆ. ನಾವು ಎಷ್ಟು ಟೈಮ್ ಸ್ಪೆಂಡ್ ಮಾಡಿರ್ತೀವಿ ಅಷ್ಟೇ ಅಮೌಂಟ್ ತೊಗೋಬೇಕು. ಮತ್ತು ಇದು ಸ್ಲೀವ್ಸ್ ಬಂದುಬಿಟ್ಟು ತುಂಬಾ ಗ್ರ್ಯಾಂಡಾಗಿದೆ. ಹಾಗಾಗಿ ನಾನು ಇದಕ್ಕೆ 2,800 ಏನೋ ತೊಗೊಂಡಿದ್ದೇನೆ. ಸ್ವಲ್ಪ ಕ್ಲೋಸ್ ಆಗಿರೋರೆ, ಅದರಲ್ಲೂ ಈ ಬ್ರೈಡಲ್ ಬ್ಲೌಸ್ ಅಂದರೆ ಮದುವೆಗೆ ಅಂತಲೇ ಸ್ಟಿಚ್ ಮಾಡಿಸಿರೋದು ಇವರು. ತುಂಬ ಸ್ವಲ್ಪ ಬಡವರು, ಹಾಗಾಗಿ ನಾನು ಅಷ್ಟೊಂದು ಜಾಸ್ತಿ 3,500 ಹೇಳಬೇಕು ಅಂತ ಇದ್ದೆ. ಬಟ್ ಅವರು ಇಲ್ಲ, ನಾವು ತುಂಬ ಬಡವರು, ಸ್ವಲ್ಪ ಕಡಿಮೆ ತಗೋ ಹಾಗೆ ಹೀಗೆ ಅಂದಿದ್ದಕ್ಕೆ ನಾನು 2,800 ರೂಪಾಯಿ ತೊಗೊಂಡಿದ್ದೀನಿ ಇದಕ್ಕೆ. ಮತ್ತು ಫ್ರೆಂಡ್ಸ್, ನಾನು ಬೇಸಿಕ್ ಸ್ಟಿಚ್ಚಿಂದ ನಿಮಗೆ ಸ್ವಲ್ಪ ಮೊನ್ನೆ ಕೂಡ 8 ಡಿಸೈನನ್ನು ತೋರಿಸಿದ್ದೆ. ಮಧ್ಯದಲ್ಲಿ ಒಂದು ವೀಕಲ್ಲಿ ಒಂದು ವೀಡಿಯೋನಾದರೂ ನಾನು ಸಿಂಪಲ್ ಆಗಿರೋಂಥ ನಿಮಗೋಸ್ಕರ ಸಿಂಪಲ್ ಬೇಸಿಕ್ ಟೈಮರ್ ಯೂಸ್ ಮಾಡಿಬಿಟ್ಟು ಎಲ್ಲಿವರೆಗೂ ನಾವು ಡಿಸೈನ್ ಹಾಕಬಹುದು ಅಂತ, ಅದು ಕೂಡ ನಾನು ವೀಕಲ್ಲಿ 1 ಡಿಸೈನನ್ನು ನಿಮಗೆ ತೋರಿಸ್ತೇನೆ. ಮಿಸ್ ಮಾಡದೆ ನೋಡಿ. ನಿಮ್ಗೆ ಎಲ್ಲಿ ಜಾಗ ಗ್ಯಾಪ್ ಕಾಣಿಸುತ್ತೆ ಅಲ್ಲಿ ನೀವು ಕುಂದನ ಆ್ಯಡ್ ಮಾಡೋದೇ ಆಯಿತು, ಅಥವಾ ಏನಾದರೂ ಒಂಥರ ಚುಕ್ಕೆ ಇಡೋದೇ ಆಯಿತು, ಆ ಥರ ಮಾಡಿದರೆ ಅದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಈ ಗ್ಲೂ ಏನು ಹಾಕ್ತಾ ಇದ್ದೀನಿ ನಾನು, ಇದು ಹಚ್ಚಿದರೆ ಏನು ಬೀಳೋದೇ ಇಲ್ಲ. ಕುಂದನ ಆಯಿತು, ಸ್ಟೋನ್ ಆಯಿತು, ಏನು ಆಯಿತು. ಬಟ್ ಇದು ಹಾಕಿದ ಮೇಲೆ ವರ್ಕ್ ಮಾಡಲಿಕ್ಕೆ ಆಗಲ್ಲ. ಅಂದರೆ ನಾನು ಕುಂದನ್ಗೂ ಅದೇ ಗ್ಲೂವನ್ನು ಯೂಸ್ ಮಾಡಿದ್ದಿದ್ರೆ ನನ್ನ ಮಷಿನ್ ಓಡ್ತಾ ಇರಲಿಲ್ಲ, ಸ್ಟಿಚ್ ಬೀಳಲ್ಲ, ಪದೇ ಪದೇ ದಾರ ಕಟ್ಟಾಗುತ್ತೆ, ಆ ಥರ ಸಮಸ್ಯೆ ಆಗುತ್ತೆ. ಇದೇನೇ ಇದ್ದರೂ ನಾವು ಯೂಸ್ ಮಾಡಿ ಫಿನಿಷ್ ಮಾಡಿದ ಮೇಲೇ, ಅಂದರೆ ವರ್ಕ್ ಆದಮೇಲೇ ನಾವು ಈ ಗ್ಲೂನ ಹಚ್ಬಿಟ್ಟು ಕುಂದನ ಆಯಿತು, ಸ್ಟೋನ್ ಆಯಿತು ಅಟ್ಯಾಚ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಫೈನಲ್ ಲುಕ್ ಈ ಥರ ಇದೆ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ, ಬಾಯ್.